ನಾನೀಗ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಚಿಕ್ಕಪೇಟೆಯ ನ್ಯೂ ಶಾಂತಿ ಸಾಗರ ಹೋಟೆಲ್ನ ಒಳಭಾಗದಲ್ಲಿದ್ದೀನಿ. ಈಗಾಗಲೇ ಹೋಟೆಲ್ನ ಒಳಭಾಗದ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸಿದೀವಿ. ಕಮರ್ಷಿಯಲ್ ಸಿಲಿಂಡರ್ ಏನು ಸಪ್ಲೈ ಆಗದೆ ಹೋಟೆಲ್ ಖಾಲಿ ಆಗಿರುವಂತದ್ದು. ನಾವು ಮಾಲೀಕರನ್ನ ಮಾತಾಡಿಸಿದ್ವಿ. ಈಗ ಹೋಟೆಲ್ನ ಸಿಬ್ಬಂದಿನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಸದ್ಯದ ಪರಿಸ್ಥಿತಿ ಹೇಗಿದೆ? ಯಾವಾಗಲೂ ಕೂಡ ನೀವು ಬಿಸಿ ಆಗ್ತಿದ್ರಿ, ಬಿಲ್ ಕೊಡ್ತಾ ಇದ್ರಿ ಅಥವಾ ಅವ್ರಿಗೆ ಏನ್ ಬೇಕು ಅನ್ನೋದ್ರ ಆರ್ಡರ್ ತಗೊಳ್ತಾ ಇದ್ರಿ. ಈ ಕೆಲಸ ಇಲ್ಲದೆ ಸುಮ್ಮನೆ ಇದ್ದೀರಾ? ಏನ್ ಅನ್ಸುತ್ತೆ ನಿಮಗೆ? ಹೇಗಿದೆ ಸದ್ಯದ ಚಿತ್ರಣ? ಏನಿಲ್ಲ ಸರ್, ಕಸ್ಟಮರ್ ಬರ್ತಾರೆ, ಬಂದಾಗ ಅವರಿಗೆ ಕೇಳಿದ ಐಟಮ್ ಸಿಗಲ್ಲ, ನಾವು ಕೊಟ್ಟ ಮನೆಯಲ್ಲಿ ಅವರಿಗೆ ತೃಪ್ತಿ ಆಗಲ್ಲ, ವಾಪಸ್ ಹೋಗ್ತಾರೆ. ಮತ್ತೆ ರೇಟ್ಗಳಲ್ಲಿ ತುಂಬ ಫರಕ್ ಇದ್ದಾಗ ತುಂಬ ನಮಗೆ ಮನಸ್ಸಿಗೆ ಬೇಜಾರಾಗ್ತದೆ. ತುಂಬ ಕಸ್ಟಮರ್ ಹತ್ರ ನಾವು ಎಲ್ಲ ಕೇಳು ಆರ್ಡರ್ ತಗೊಳ್ತಾ ಇರೋ ಪರಿಸ್ಥಿತಿಯಲ್ಲಿ ಇವಾಗ ತುಂಬ ಕಷ್ಟ ಆಗ್ತದೆ. ಯಾವ್ದು ಜಾಸ್ತಿ ಆರ್ಡರ್ ಮಾಡ್ತಾರೆ? ಒಂದು ಕಡೆ ಸಿಲಿಂಡರ್ ಅಭಾವ ಇರುವಂತದ್ದು, ಜಾಸ್ತಿ ಯಾವ್ದು ಕಸ್ಟಮರ್ ಏನ್ ಕೇಳ್ತಾರೆ? ಯಾವ ಖಾದ್ಯನ ಕೇಳ್ತಾರೆ? ಅವರಿಗೆ ರೆಗ್ಯುಲರ್ ತಿನ್ನುವಂತ ಪದಾರ್ಥ ಕೇಳ್ತಾರೆ, ಆದ್ರೆ ನಮ್ಮ ಹತ್ರ ಅದು ಸಿಗಲ್ಲ. ದೋಸೆ ಕೇಳ್ತಾರೆ, ಇಡ್ಲಿ ಕೇಳ್ತಾರೆ, ಕೆಲವೊಂದು ನಾರ್ತ್ ಇಂಡಿಯನ್ ಸ್ಪೆಷಲ್ ಐಟಮ್ ಕೇಳ್ತಾರೆ, ಅದೆಲ್ಲ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ತುಂಬಾ ಕಷ್ಟ ಆಗ್ತದೆ ನಮ್ಗೆ. ಆರ್ಡರ್ ತಗೊಳ್ಳೋದು ಕಷ್ಟ, ನೆಕ್ಸ್ಟ್ ಅವ್ರ ಹತ್ರ ಪಾಪ ಬಿಲ್ ಪೇ ಮಾಡೋದು ಅವರು ಯೋಚನೆ ಮಾಡ್ತಾರೆ. ಹಾಗಾಗಿ ಬಿಸ್ನೆಸ್ ಮೇಲೆ ಭಾರಿ ಹೊಡೆತ ಸರ್. ಪಾಪ ಯಜಮಾರಿಗೆ ವ್ಯಾಪಾರ ಆದ್ರೆ ನಮ್ಮ ಸಂಬಳ ಕೊಡ್ತಾರೆ, ಇಲ್ಲಾಂದ್ರೆ ಅದು ಕಷ್ಟ. ಹಾಗಾಗಿ ನಮ್ಮ ಉದ್ಯಮ ಭಾರಿ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದೆ. ಅದೇನಾದ್ರು ಸರ್ಕಾರದವ್ರು ಒಂದು ಎತ್ತೆತ್ಕೊಂಡು ಆದಷ್ಟು ಒಂದು ಸಪ್ಲೈ ಮಾಡಿದ್ರೆ ನಮ್ಮ ಜೀವನ ನಡ್ಕೊಂಡು ಹೋಗ್ತದೆ. ಎಷ್ಟು ಜನ ಒಟ್ಟು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇದು ಫೇಮಸ್ ಹೋಟೆಲ್ ಮತ್ತೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತ ಚಿಕ್ಕಪೇಟೆಯಲ್ಲಿ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತೀರಿ ಸಿಬ್ಬಂದಿಗಳು? ಒಂದು 25-30 ಜನ ಕೆಲಸಗಾರರು ಇದ್ದಾರೆ ಸರ್ ಇಲ್ಲಿ. ಅವ್ರದ್ದೆಲ್ಲ ಸ್ಥಿತಿ ಭಾರಿ ಒಂದು ಸಂಕಷ್ಟದಲ್ಲಿ ಇದೆ. ಪಾಪ ಯಜಮಾನರು ಸಾಲ ಮಾಡಿ ತಂದು ಒಂದು ನಡೆಸ್ತಾ ಇದ್ದಾರೆ ಸದ್ಯ ಸ್ಥಿತಿಯಲ್ಲಿ. ಮುಂದಿನ ದಿನ ಹೀಗೆ ಆದ್ರೆ ಮತ್ತೆ ಭಾರಿ ಕಷ್ಟ ಆಗ್ತದೆ. ಹೋಟೆಲ್ ಸುಧಾರಿಸುತ್ತೆ ಅನ್ನುವಂತಹ ವಿಶ್ವಾಸ ಇದೆಯಾ ನಿಮಗೆ? ಸರ್, ಅದೊಂದು ಆಶೆ. ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಏನೋ ಒಂದು ಮನಸ್ಸು ಮಾಡಿದ್ರೆ ಇದೆಲ್ಲ ಬಗೆಹರಿಸಬಹುದು ಅನ್ನೋ ಒಂದು ಆಶೆ ಇದಿದೆ. ಅದು ಅವ್ರನ್ನ ಸ್ಪಂದನೆ ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಷ್ಟೇ. ಇದಿಷ್ಟು ನೀವು ಶಾಂತಿ ಸಾಗರ ಹೋಟೆಲ್ನ ಸಿಬ್ಬಂದಿಗಳು ಹೇಳುವಂಥದ್ದು. ಸುಮಾರು 25ಕ್ಕೂ ಹೆಚ್ಚು ಜನ ನಾವು ಕೆಲಸ ಮಾಡ್ತಿದೀವಿ. ಆದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಕಮರ್ಷಿಯಲ್ ಸಿಲಿಂಡರ್ನ ಪೂರೈಕೆ ಮಾಡಬಹುದು ಅನ್ನುವಂತಹ ಒಂದು ಆಸೆನೂ ಕೂಡ ನಮ್ಮಲ್ಲಿ ಇದೆ. ನಾವು ಎದುರು ನೋಡ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಕಮರ್ಷಿಯಲ್ ಸಿಲಿಂಡರ್ ಅಭಾವ ಒಂದ್ ಕಡೆ ಆದ್ರೆ ಬರುವಂತಹ ಗ್ರಾಹಕರು ದೋಸೆಯನ್ನ ಕೇಳ್ತಾರೆ ಅಥವಾ ಬೇರೆ ಖಾದ್ಯಗಳನ್ನು ಕೇಳ್ತಾರೆ, ಅದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ನೋವಿನ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.